ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಈ ರೀತಿ ಅಬ್ಬರಿಸ್ತಾ ಇರುವಂತಹ ಮಳೆಯಿಂದಾಗಿ ಕುಂದಾನಗರಿಗೆ ಮಹಾಘಾತ. ನದಿಗಳು ಕಡುಕೋಪ ತೋರಿವೆ, ಸೇತುವೆಗಳನ್ನು ಮುಚ್ಚಿ ಮಹಾಘಾತ ನೀಡ್ತಾ ಇವೆ. ಆಂಜನೇಯನಿಗೂ ಕೂಡ ದಿಗ್ಬಂಧನ ವಿಧಿಸಿ ಘಟಪ್ರಭೆ ರೌದ್ರ ರೂಪವನ್ನೇ ತಾಳಿದಾಳೆ. ಮಲಪ್ರಭಾ ನದಿ ಕೂಡ ಈಗ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಸೇತುವೆಯನ್ನ ನುಂಗಿ ಕೃಷ್ಣೆಯ ಬೋರ್ಗರೆತ ಮಾರುತಿ ಮಂದಿರವನ್ನೇ ಮುಳುಗಿಸಿದ ಮಲಪ್ರಭೆ. ಘಟಪ್ರಭಾದ ಗರ್ಜನೆ ಶುರುವಾಗಿದೆ. Hotel Management with AI. Join IIHM, International Institute of Hotel Management. ದೂದ್ಗಂಗಾ, ವೇದಗಂಗಾ ಅಬ್ಬರಿಸ್ತಿವೆ. ಇದರ ನಡುವೆ ಬೃಹತ್ ಮರ ಉರುಳಿ ಅವಾಂತರವೂ ಆಗಿದೆ. ಮಹಾರಾಷ್ಟ್ರದಲ್ಲಿನ ಮಳೆ, ಪಶ್ಚಿಮ ಘಟ್ಟದಲ್ಲಿನ ವರುಣಾರ್ಭಟ, ಬೆಳಗಾವಿ ಜಿಲ್ಲೆಯ ನದಿಗಳಿಗೆಲ್ಲ ಜೀವ ಕಳೆ ತಂದಿದೆ. ಬತ್ತಿ ಹೋಗಿದ್ದ ನದಿಗಳೆಲ್ಲ ಮತ್ತೆ ಲಯಕ್ಕೆ ಮರಳಿವೆ. ಬೆಳಗಾವಿ ಜಿಲ್ಲೆಯಲ್ಲಿನ ಮಳೆಯ ಒಂದೊಂದೇ ದೃಶ್ಯಗಳನ್ನ ತೋರಿಸ್ತೀವಿ ನೋಡಿ. ಮಾರುತಿ ಮಂದಿರ ಮುಳುಗಿಸಿದ ಘಟಪ್ರಭೆ. ಪಶ್ಚಿಮ ಘಟ್ಟ ಕಣಕುಂಬಿ ಭಾಗದಲ್ಲಿ ಮಳೆ ಅಬ್ಬರಿಸುತ್ತಿದ್ದು, ಬೆಳಗಾವಿ ಜಿಲ್ಲೆಯಲ್ಲಿ ಮಲಪ್ರಭಾ ನದಿ ಉಕ್ಕಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದಲ್ಲಿ ನದಿ ತೀರದಲ್ಲಿದ್ದ ಮಾರುತಿ ಮಂದಿರ ಭಾಗಶಃ ಮುಳುಗಡೆಯಾಗಿದೆ. ಮಾರುತಿ ದೇವರ ಮೂರ್ತಿ ಸಂಪೂರ್ಣ ಮುಳುಗಿದ್ರೆ, ಆವರಣದಲ್ಲಿರೋ ರಾಮ, ಸೀತಾ, ಲಕ್ಷ್ಮಣರ ಮೂರ್ತಿಗಳ ಕುತ್ತಿಗೆವರೆಗೂ ನೀರು ಬಂದಿದೆ. ಅದೇ ದೇಗುಲದ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ನೀಡಿರೋ ಪ್ರತ್ಯಕ್ಷ ವರದಿ ಇಲ್ಲಿದೆ. ಈಗ ಎಲ್ಲಿ ದೇವಸ್ಥಾನ ಮುಳುಗಡೆ ಆಗಿದೆ ಅದೇ ಪ್ರದೇಶದಲ್ಲಿ ಇದ್ದೇನೆ. ಸದ್ಯ ಈಗಿದ್ದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದ ಹೊರವಲಯದಲ್ಲಿರುವಂತಹ ಮಾರುತಿ ದೇವಸ್ಥಾನ ಅರ್ಧದಷ್ಟು ಮುಳುಗಿರುವಂಥದ್ದು. ಮತ್ತೊಂದು ಕಡೆ ಒಂದು ಮೂರ್ತಿಗಳು ಕೂಡ ಈಗಾಗಲೇ ಮುಳುಗ್ತಾ ಇರುವಂತದ್ದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ವೇದಗಂಗಾ, ದೂದಗಂಗಾ ನದಿ ಒಡಲಲ್ಲಿ 3 ಸೇತುವೆಗಳು ಸ್ವಾಹ. ಮಹಾರಾಷ್ಟ್ರದಲ್ಲಿ ಮಹಾಮಳೆಯೇ ಆಗ್ತಿದೆ. ಮುಂಬೈ ನಗರ ನೀರಿನಲ್ಲೇ ತೇಲುವಂತಾಗಿದೆ. ಅದರಲ್ಲೂ ರತ್ನಗಿರಿ, ಕೊಲ್ಲಾಪುರ ಭಾಗದಲ್ಲೂ ಭಾರೀ ಮಳೆಯಾಗ್ತಿದ್ದು, ಪರಿಣಾಮ ದೂದ್ಗಂಗಾ, ವೇದಗಂಗಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ನಿಪ್ಪಾಣಿ ತಾಲೂಕಿನಲ್ಲಿ ಇದೇ ನದಿಗೆ ಅಡ್ಡಲಾಗಿ ಕಟ್ಟಿರೋ 3 ಸಂಪರ್ಕ ಸೇತುವೆಗಳು ಜಲಾವೃತವಾಗಿವೆ. ಕಾರದಗ, ಬೋಜ್, ಬಾರವಾಡ, ಕನ್ನೂರ, ಬೋಜವಾಡಿ, ಗಜವರವಾಡಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿವೆ. ಮಹಾರಾಷ್ಟ್ರದಲ್ಲಿರುವ ರಾಜಾಪುರ, ಜುಗಳ ಸೇತುವೆ ಕೂಡ ಜಲಾವೃತವಾಗಿದೆ. $60,000 ಕ್ಯೂಸೆಕ್ ದಾಟಿದ ಕೃಷ್ಣಾ ನದಿ ನೀರಿನ ಮಟ್ಟ. ಮಹಾರಾಷ್ಟ್ರ, ಆಂಧ್ರ ಹಾಗೂ ಕರ್ನಾಟಕದ ಜೀವನಾಡಿಯಾಗಿರೋ ಕೃಷ್ಣಾ ನದಿ ಮೊನ್ನೆವರೆಗೂ ಬತ್ತಿ ಹೋಗಿತ್ತು. ನದಿಯಲ್ಲಿ 15,000 ಕ್ಯೂಸೆಕ್ ನೀರು ಕಂಡಿತ್ತು. ಆದರೆ ರಾತ್ರಿ ಕಳೆದು ಬೆಳಗಾಗೋದರಲ್ಲೇ ಕೃಷ್ಣಾ ನದಿ ನೀರಿನ ಮಟ್ಟ 60,000 ಕ್ಯೂಸೆಕ್ ದಾಟಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ, ಯಡೂರು ಗ್ರಾಮದ ಸೇತುವೆ ಮುಳುಗಡೆಯಾಗಿದ್ದು, ಚಿಕ್ಕೋಡಿ ವ್ಯಾಪ್ತಿಯಲ್ಲೇ 4 ಸೇತುವೆಗಳು ಕೃಷ್ಣಾ ನದಿಯೊಡಲು ಸೇರಿವೆ. ಕಾರದಗ ಗ್ರಾಮದಲ್ಲಿ ನಮ್ಮ ಕಾರದಗ ಭೋಜ್ ಬ್ರಿಡ್ಜ್ ಬಂದಾಗಿ ಹೋಗೋಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಈಗ ಸುಮಾರು ಈ ಬ್ರಿಡ್ಜ್ ಬಂದ್ ಆಗೋದ್ರಿಂದ ಸುಮಾರು ಇಲ್ಲಾಂದ್ರೆ ಒಂದು 7 ಕಿಲೋಮೀಟರ್ ಎಕ್ಸ್ಟ್ರಾ ಆಗ್ತದೆ ಸರ್. ಹೋಗೋದು ಬರೋದಂದ್ರೆ 15 ಕಿಲೋಮೀಟರ್. ಅಪಾಯ ಲೆಕ್ಕಿಸದೆ ನದಿಗಿಳಿದು ಜನರ ಹುಚ್ಚಾಟ. ಮಹಾರಾಷ್ಟ್ರದ ಮಳೆಯಿಂದಾಗಿ ದೂದಗಂಗಾ ನದಿಯಲ್ಲಿ ಕ್ಷಣಕ್ಕೂ ನೀರು ಏರಿಕೆಯಾಗ್ತಾನೇ ಇದೆ. ಆದರೆ ನಿಪ್ಪಾಣಿ ತಾಲೂಕಿನ ಕಾರದಗ ಬಳಿ ಜನ ಹುಚ್ಚಾಟವಾಡ್ತಿದ್ದಾರೆ. ಒಂದೇ ದಿನ ನೀರಿನ ಮಟ್ಟ 11 ಅಡಿಗೆ ಏರಿಕೆಯಾಗಿದ್ದು, ಇಷ್ಟಾದರೂ ಜನ ನದಿಗಿಳಿದು ಮೀನು ಹಿಡಿತಿದ್ದಾರೆ. ಮಹಿಳೆಯರು ಬಟ್ಟೆ ತೊಳಿತಿದ್ದಾರೆ. ಬ್ಯಾರಿಕೇಡ್ ಹಾಕಿ ಜನ ಓಡಾಟ ತಪ್ಪಿಸಬೇಕಿದ್ದ ಪೊಲೀಸರು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ. ಬುಡ ಸಮೇತ ಉರುಳಿದ ಬೃಹತ್ ಹುಣಸೆ ಮರ. ಬೆಳಗಾವಿಯಲ್ಲಿ ನಿರಂತರ ಧಾರಾಕಾರ ಮಳೆಯಿಂದ ಹಲವು ಅವಾಂತರವಾಗಿದೆ. ಬೆಳಗಾವಿಯ ಕಾಸಾಬಾಗ್ನ ಉಪ್ಪಾರಗಲ್ಲಿಯಲ್ಲಿ ಬೃಹತ್ ಹುಣಸೆ ಮರ ಉರುಳಿ ಬಿದ್ದು 4 ಮನೆಗಳಿಗೆ ಹಾನಿಯಾಗಿದೆ. 2 ಗಾಯವಾಗಿದ್ದು, 4 ಮನೆಗಳ ಕುಟುಂಬ ಸದಸ್ಯರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮರದ ಕೆಳಗೆ ಕೆಲಸ ಮಾಡುತ್ತಿದ್ದ ಮಹಿಳೆ ಕೂಡ ಪವಾಡದ ರೀತಿ ಬಚಾವಾಗಿದ್ದಾರೆ. ಹಿಪ್ಪರಗಿ ಬ್ಯಾರೇಜ್ನಿಂದ ನೀರು ಬಿಡುಗಡೆ.
ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ ಮೊನ್ನೆವರೆಗೂ ಒಣಗಿ ನಿಂತಿತ್ತು. ಆದರೆ ಕೃಷ್ಣಾ ನದಿ ನೀರು ಹೊತ್ತು ತರ್ತಿದ್ದಂತೆ ಹಿಪ್ಪರಗಿ ಬ್ಯಾರೇಜ್ನ ಒಳಹರಿವು 30,000 ಕ್ಯೂಸೆಕ್ಗೇರಿದೆ. ಹೀಗಾಗಿ ಬ್ಯಾರೇಜ್ನಿಂದ 16 ಗೇಟ್ಗಳ ಮೂಲಕ 22,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ. ಒಟ್ಟಿನಲ್ಲಿ ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ರೈತರ ಮೊಗದಲ್ಲಿ ಸಂತಸವನ್ನು ಮೂಡಿಸಿರುವಂಥದ್ದು. ಅದರ ಜೊತೆಗೆ ನದಿಯ ಅಕ್ಕಪಕ್ಕದಲ್ಲಿರುವಂತಹ ಜಮೀನುಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಎಲ್ಲವೂ ಕೂಡ ಈಗ ಕಂಪ್ಲೀಟ್ ಆಗಿ ಜಲಾವೃತಗೊಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.